ನಿನ್ನ ಗುರುವಿನ ಭಕ್ತಿ ತೋರಿಸು, ನೀನು ಭಂಡಾರ ಲೀಲಾ ತೋರ್ಸತ್ತೇಳಿ ದ್ಯಾವಪ್ಪ ಗೌಡಗೆ ಹೇಳಿದ್ರು. ದ್ಯಾವಪ್ಪ ಗೌಡ ತನ್ನ ಹೆಗಲಿ ಮ್ಯಾಲಿಂದ ಶಲ್ಯ ತೆಗೆದು ಆಕಳ ಮ್ಯಾಲ ಮುಚ್ಚಿ ಮಾಧವಲಿಂಗನ ಧ್ಯಾನವನ್ನು ಮಾಡಿ ಭಂಡಾರ ಹೊಡೆದ. ಸತ್ತ ಆಕಳ ಜೋದಾನ ಪಡೆದು ಎದ್ದು ಓಡಿ ಹೋಯ್ತು. ಆ ಸಂದರ್ಭದಾಗ ಏನಾಯಿತು ವಿಷಯ ಅಂತ ಕೇಳಿದ್ರೆ, ಪಂಚಾಚಾರಿ ಗುರುಗಳು ತಿಳ್ಕೊಂಡ್ರು, ಯಪ್ಪ ಇವ ಸಾದಾ ಸಿದ್ಧ ಅಲ್ಲ, ಸಿದ್ಧರೊಳಗೆ ಇವ ಶಿವಸಿದ್ಧ ಅಂತೇಳಿ ಪಂಚಾಚಾರಿ ಗುರುಗಳು ಡೋಣದ ಊರವನ್ನು ಬಿಟ್ಟು ಮಾಳ್ಕೊಟ್ಟಿಗೆ ಊರಿಗೆ ಬಂದರು. ಮಾಧುಲಿಂಗ ಅವರ ಬೆನ್ನು ಹತ್ತಿ ಕಳಿಸಲಕ್ಕೆ ಮಾಳ್ಕೊಟ್ಟಿಗೆಗೆ ಬಂದ. ಈ ಸದ್ಯ ಮಾಳ್ಕೊಟ್ಟಿಗೆ ಊರಾಗ ಮಾಧುಲಿಂಗನ ಗುಡಿ ಅದ ಪುಣ್ಯಾತ್ಮರೇ. ಪಂಚಾಚಾರಿ ಗುರುಗಳು ಮಾಳ್ಕೊಟ್ಟಿಗೆ ಊರಾಗ ಮಠ ಕಟ್ಟಿದ್ರು. ದ್ಯಾವಪ್ಪ ಗೌಡ ಮುಂದೆ ದ್ಯಾವಪ್ಪ ಗೌಡಗೆ ಎಲ್ಲ ಚಾಜ ಅವನಿಗೆ ಸಿಕ್ತು. ಮಾಧುಲಿಂಗನ ಪುಣ್ಯದಿಂದ, ಅವನ ಭಕ್ತಿಯಿಂದ ಅವನದು ಉದ್ಧಾರ ಆಯಿತು.